ಗಾಡಿ ಇಸ್ ಇನ್ ಅವರ್ ಕಂಟ್ರೋಲ್. ನಮ್ಮ ಶಾಲೆ ಆವಾಗ ಅರ್ಕಿಲ್ಲ ಸೈಕಲ್ ಇತ್ತು. ಅವಾಗಲೇ ಯಾಕೊತ್ತು ಆಫ್ ಮಾಡಿದೆ. ಯಾವ್ದವಮ್ಮ ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಸಕ್ರಾರ್ ಮಾಡಿ ಬೆಂಕಿ ಮಾಡೋಣ ಅಂತಿದ್ದೀನಿ. ಬೆಂಕಿ ಯೂಟ್ಯೂಬಿಗೆ ಬೆಂಕಿ ಹಚ್ಬಿಡೋಣ ಅಂತಿದ್ದೀನಿ. ಇಲ್ಲ ಗುರು, ನಮ್ಮ ನಸೀಬೇ ಸರಿ ಇಲ್ಲ ಅತ್ಲೆ. ಬ್ರೋ ವಾಟ್ ಬ್ರೋ, ಎಗ್ ರೈಸ್ ಮಾಡ್ತೀನಂತ ಹೇಳ್ಬಿಟ್ಟು ಸೊ ಹೆಲ್ಲೋ, ನಾನು ನಿಮ್ಮ ಪ್ರೀತಿ ಯಶಸ್ ಮಾಡುವ ನಮಸ್ಕಾರ. ಬಾರೋ ಅಪರೂಪದ ಮುಳ್ಳಂದಿ. ಇವತ್ತು ನಮ್ಮಪ್ಪ ಬೆಳಗ್ಗೆನೆ ಸೈನ್ಸ್ ಕಾರ್ಯಾಗಾರ ಇದೆ, ನನಗೆ ಖಾಸಗಿ ಬಸ್ ಸ್ಟ್ಯಾಂಡಿಗೆ ಬಿಟ್ಬಾ ಅಂತ ಹೇಳಿದ್ರು. ಹಂಗಾಗಿ ಹೋಗಿದ್ದೆ ಅಲ್ಲಿ ಬಿಟ್ಟು ಬರೋಕ್ಕೆ. ಈಗ ನಮ್ಮ ಮನೆ ರೌಟರ್ ಸರಿ ಇಲ್ಲ, ರೌಟರ್ ರಿಪೇರಿ ಮಾಡಿಸ್ಬೇಕು. ನಮ್ಮ ಮಣಿ ಬೈಕ್ ಫೋನ್ ಮಾಡು ಬಂದಾಗ ಸಿಟಿ ಕಡೆ ಅಂದರು. ಈಗ ಬಂದಿದ್ದೀನಿ, ಮಣಿ ಬೈಕ್ ಫೋನ್ ಮಾಡೋಣ, ಏನು ಹೇಳ್ತಾನೆ ಕೇಳೋಣ. ಮಣಿ ಬೈಕ್ ಫೋನ್ ಮಾಡಿದ್ರೆ ಬ್ಯುಸಿ ಬರ್ತೈತೆ. ಈಗ ಗಾಡಿ ಇಸ್ ಇನ್ ಅವರ್ ಕಂಟ್ರೋಲ್. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಶಾಲೆ ಓಡಾಡೆಲ್ಲ ಹೆಂಗೆ ಓಡಾಡಿದ್ವಿ ಗೊತ್ತಾ? ಅವಾಗ ಅರ್ಕಿಲ್ಲ ಸೈಕಲ್ ಇತ್ತು. ಮೂರು ಜನ ಹಾಕೊಂಡು ಜಿಂಗ್ ಚಾಕ್ ಅಂತ ಓಡಾಡ್ತಿದ್ವಿ. ಮೆಮೊರೀಸ್ ಬ್ರಿಂಗ್ ಬ್ಯಾಕ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆಗ ಈ ಥರ ಡಬಲ್ ರೋಡ್ ಇರಲಿಲ್ಲ, ಸಿಂಗಲ್ ರೋಡ್ ಇತ್ತು, ಸೈಕ್ ಇತ್ತು ಮಾತ್ರ. ಆಗ ಕಾರ ಸಣ್ಣದು ಎಸ್ ತಂದೆ. ಎಲ್ಲರಿಗಿಂತ ಮುಂಚೆ ಇವು ನೋಡ್ಕೊಂಡ್ಬಿಡ್ತೀನಿ. ಸರಿ ಚಿಡೋಣ. ಸ್ಕ್ಯಾನರ್ ನಮ್ಮನೆ ಸ್ಕ್ಯಾನರ್ ಏನು. ಆವಾಗಲೇ ಖಾರ ತಂದಿದ್ನಲ್ಲ, ಯಾಕಂತ ಗೊತ್ತಾ? ಇದಕ್ಕೆ ಹಿಂಗೆ ಹಾಕಂಡು ಉದುರಿಸ್ಕೊಂಡು ಹಿಂಗೆ ತಿನ್ನಕ್ಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. 1 hour later. ಮನೇಲಿ ತಿಂಡಿ ಮನೇಲಿ ಆರಾಮಾಗಿ ಕೂತಿದ್ದೆ. ಅಷ್ಟೊತ್ತಿಗೆ ರೇಷನ್ ತಗೊಂಬ, ಖಾಲಿ ಆಗಿದೆ ಅಂದ್ರು. ಸೊ ಈಗ ರೇಷನ್ ತರಕ್ಕೆ ಹೊರಟಿದ್ದೇವೆ. ನೀವು ಬರ್ತಿದ್ದೀರಲ್ಲ, ಪ್ಲೀಸ್ ನನ್ನ ಜೊತೆನೆ ಬನ್ನಿ, ಇಲ್ಲ ನನಗೆ ಒಬ್ಬನಿಗೆ ಬೋರ್ ಆಗುತ್ತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅವಾಗಲೇ ಯಾಕೊತ್ತು ಆಫ್ ಮಾಡಿದೆ. ಯಾವ್ದವಮ್ಮ ನಾನು ಕ್ಯಾಮ್ರಾ ಇಟ್ಕೊಂಡ್ರೆ ಮಕ ನೋಡ್ಕೊ ಹೋಯ್ತೈತೆ. ಕ್ಯಾಮ್ರಾ ಇಟ್ಕೊಂಡ್ರೆ ಚೆನ್ನಾನೇ ನೋಡಿಲ್ವಾ ಅಂತ. ಈ ನನಗೆ ಸನ್ಸ್ಕ್ರೀನ್ ಹಾಕ್ಬಿಟ್ರೆ ಥರ ಮುಕ್ತಲೆಲ್ಲ ಆಯಿಲ್ ಆಂಟಿ ಕೂತಿದ್ದೇನು. ಇಲ್ಲ ಆಂಟಿ, ನಾನು ಡ್ರೈವಿಂಗ್ ಐ ನೋ ವೆರಿ ವೆಲ್. ನಮ್ಮ ಮನೆಯಲ್ಲಿ ಐ ಡ್ರೈವ್ ವೆರಿ ವೆಲ್ ಅಂತ ಹೇಳ್ತಾರೆ. ನೋಡಿದ್ರಾ ನಮ್ಮ ಹೌಸಿಂಗ್ ಬೋರ್ಡಿಂಗ್ ಕತೆ ಇದೆ.
ಯಾರು ಒಬ್ರು ಹತ್ರ ಬರ್ತಾನೆ ಇರ್ತಾರೆ. ಬರೀ ರೋಡ್ ತೋರಿಸಿ ಏನು ಬೇಜಾರು ಮಾಡಲ್ಲ. ಸ್ವಲ್ಪ ಕ್ಲಿಪ್ ಆ್ಯಡ್ ಮಾಡಿ ಬೆಂಕಿ ಮಾಡೋಣ ಅಂತಿದ್ದೀನಿ. ಬೆಂಕಿ ಯೂಟ್ಯೂಬಿಗೆ ಬೆಂಕಿ ಹಚ್ಬಿಡೋಣ ಅಂತಿದ್ದೀನಿ. ಎಸ್ ಬ್ಲಾಗ್ ಬಂದ ತಕ್ಷಣ ಜಿಂಗ ಲಕ 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 ಅಂತ ಎಲ್ಲಾರ್ಗು ಹೋಗ್ಬೇಕು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ನಾನು ಅಲ್ಲಿ ಹೋಗ್ಬಿಟ್ಟು ಮೀಟ್ ಮಾಡ್ತೀನಿ. ಇಲ್ಲೆಲ್ಲೋ ಒಂದು ಇದಿತ್ತು, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹಿಂದೆ ಒಂದು ರೋಡ್ ಆಯ್ತಲ್ಲ, ಅದೇನಾ ಅಂತ ಮೋಸ್ಟ್ಲಿ. ಎಲ್ಲೋ ಆಯ್ತದು, ಇಲ್ಲೇ ಇರ್ಬೇಕು ಮೋಸ್ಟ್ಲಿ. ಬಡ ಕಾಂಪ್ಲೆಕ್ಸ್ ಡ್ಯೂಡ್. ಅಣ್ಣ ಇಟ್ಬಿಡೋಣ ಅತ್ಲಾಗಿ. we got it. 7 crore. ಇಷ್ಟೊತ್ತೊಂದು ಅರ್ಧ ಗಂಟೆ ಬಿಟ್ಟು ಬರಲ್ಲ, 1 ಗಂಟೆ ಬಿಟ್ಟು. ಹಾಂ ಸರಿ ಮೇಡಮ್. ಗೊತ್ತಾಯ್ತಾ? ಹಿಂಗೆ ನೋಡಿದ ತಕ್ಷಣ ಕಂಡು ಹಿಡಿದು ಬಿಡ್ತಾರೆ ಜನ. ಹೇಳಿದ್ದು ಸರಿ. ಈಗ ಹೇರ್ ಕಮ್ಮಿ ಇದೆ, ಒಂದು ಸ್ವಲ್ಪ ಹೇರ್ ಕಮ್ಮಿ ಇದೆ. ಏರ್ ಹಾಕ್ಸ್ಕೊಂಡು ಮನೆ ಕಡೆಗೆ ಹೋಗಿ 1 ಗಂಟೆ ಬಿಟ್ಟು ಬಂದ್ಬಿಡೋಣ. ಇಲ್ಲೇ ಭಾರತ್ ಪೆಟ್ರೋಲಿಯಂ ಇದೆ, ಇಲ್ಲೇ ಏರ್ ಹಾಕ್ಸ್ಕೊಂಡು ನೋಡೋಣ. ನಮ್ಮ ಮಣಿ ಬೈ ಫೋನ್ ಎತ್ತಿದ್ರೆ ಒಂದು ರೌಟರ್ ಒಂದು ತಗೋ ಹೋಗ್ಬಿಡೋಣ. ಹಾಂ, ಏರ್ ಹಾಕ್ತಾ ಇದ್ದಾರೆ. ಎಸ್ ಕಮಾನ್ ಅಣ್ಣ, ನಾನು ಬಂದೆ ನೋಡಿ. 14 ಅದು ಪಂಚರ್ ಆಗಿದೆ, ಪಂಚರ್ ಹಾಕಿಸ್ಬೇಕು. ಇವೆಲ್ಲ ಸರಿ ಇದೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಆ್ಯಕ್ಚುಲಿ ಮನೇಲಿ ರೌಟರ್ ಇಲ್ದಲೆ ಇಂಟರ್ನೆಟ್ ಇಲ್ದಲೆ ಮನೇಲಿ ಯಾವ ಕೆಲಸನೂ ಆಗ್ತಾ ಇಲ್ಲ. ಅದು ಈಗ ಲೋಕಲ್ ಇಂಟರ್ನೆಟ್ ಐತೆ, ಜಿಯೋ ಏರ್ ಫೈಬರ್ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದ್ರೆ ಇದಕ್ಕೆ ರೀಚಾರ್ಜ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ 700 rupees ಪ್ಲಸ್ GST. ಏನು ಮಾಡೋಣ ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಯಾರು ನಿಮ್ಮ ಮನೇಲಿ ರೌಟರ್ ಇದ್ರೆ ಕೊಟ್ಟಿರಿ. ಐ ವಿಲ್ ಗಿವ್ ಯು. ಹೇಳಕ್ಕಾಗಲ್ಲ, ಇವತ್ತಷ್ಟೊತ್ತಿಗೆ ಇಂಟರ್ನೆಟ್ ಬೇಕು, ಇಲ್ಲ ನಾಳೆ ತನಕ ಇಟ್ಕೊಳಕ್ಕಾಗಲ್ಲ. ನಾಳೆ ಭಾನುವಾರ, ನಾಳೆ ಭಾನುವಾರ, ನಾಳೆ ಇಂಟರ್ನೆಟ್ ಬೇಕೇ ಬೇಕು. ಈ ವ್ಲಾಗ್ ಅಪ್ಲೋಡ್ ಮಾಡ್ಬೇಕಂದ್ರೆ ಇಂಟರ್ನೆಟ್ ಬೇಕೇ ಬೇಕು. ಈ ವ್ಲಾಗ್ ನಾಳೆ ನೋಡಿದ್ರೆ ಎಲ್ಲಾರು ಅಡ್ಜಸ್ಟ್ ಮಾಡಿದೀನಿ ಅಂತ. ಅಣ್ಣ ಇಟ್ಬಿಡೋಣ ಅತ್ಲಿಗೆ ಎಲ್ಲಾರು ಸೇರ್ರಿ. ಏನ್ ಜನಗಳ ಪತ್ತು. ಇಟ್ಸ್ ಓಕೆ. ಇರ್ತಾರೆ. ನನ್ನಂತ ಒಳ್ಳೆ ವ್ಯಕ್ತಿ ಇದ್ದಾಗಲೂ ಈ ತರ ಕೆಟ್ಟ ಜನನು ಇರ್ತಾರೆ ಒಂದ್ ದೇಶದಲ್ಲಿ. ಓಕೆ,
ನಾನು ಮನೆಗೆ ಹೋಗಿ ಸಿಗ್ತೀನಿ ನಿಮಗೆ. ಓಯ್ ಎದಳ ಓಯ್ ಬಾ 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 ಈ ಕಡೆ ಬಾ 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 ಬಾ. ನೆನ್ನೆ ತಗೋಗಿದೆ ಕಾಲೇಜ್ ಬ್ಯಾಗು, ಅಲ್ಲೇ ಇದೆ. ಓಯ್ ಬರೋ ಇರೋ. ಬಾ 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 ಓಯ್ ಬಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟು. ಅಲ್ಲ ಅದ್ರ ಕೈಗಡೆ ಮಲ್ಕೊ. ಅಲ್ಲ ಹೋಗು ಹೋಗು, ಅಲ್ಲ ಮಲ್ಕೊ ಅಲ್ಲಿ. ಅಪ್ಪ ಬರ್ತಾ ಇದ್ದೀನಿ, ಇಲ್ಲೇ ದಂಟ್ರಮಕ್ಕಿ ಹತ್ರ ಇದ್ದೀನಿ, ಬಂದು ಕರ್ಕೊ ಹೋಗು ಅಂದ್ರು. ಅದಕ್ಕೆ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಹಂಗೆ ದರ 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 ಫುಲ್ ಡ್ರಿಫ್ಟಿಂಗ್ ಎಲ್ಲ ಹೊಡ್ಸ್ಕೊಂಬಂದೆ. ಇಲ್ಲಿ ನೋಡಿದ್ರೆ ಅಪ್ಪ ಲೇಟ್ ಆಗುತ್ತೆ. ಇಟ್ಸ್ ಓಕೆ ಓಕೆ, ವೆಯ್ಟ್ ಮಾಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಹಾಗೆ ರೇಷನಿಗೆ ಕೊಟ್ಟಿದ್ದ ಸಾಮಾನು ತಗೋ ಹೋಗ್ತೀನಿ. ವ್ಲಾಗ್ ಮಾಡೋಕ್ಕಾಗತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ಐ ಟೇಕ್ ಆ್ಯಂಡ್ ಗೋ. ಸರಿನಾ? ಓಕೆ. ಮತ್ತೆ ಸಂಜೆ ಸಿಟಿ ಕಡೆ ಹೋಗ್ಬೇಕು, ಆಗ ವ್ಲಾಗ್ ಮಾಡ್ತೀನಿ. 2 hours later. ಇಂಟರ್ನೆಟ್ಟಿಗೋಸ್ಕರ ಜಿಯೋ ವೈಫೈ ಜಿಯೋ ಏರ್ ಫೈಬರ್ ಅವ್ರು ಬಂದಿದ್ದಾರೆ ಇಂಟರ್ನೆಟ್ ಈಗ ಹಾಕಕ್ಕೆ. Much later. ಬೆಳಗಿಂದ ಫ್ರೀನೇ ಇರಲಿಲ್ಲ. ಜಿಯೋದವ್ರು ಬಂದರು, ಜಿಯೋದವ್ರು ಬಂದು ನೆಟ್ ಹಾಕ್ಸ್ಕೊಂಡೆ, ಏರ್ ಫೈಬರ್ ಹಾಕ್ಸ್ಕೊಂಡೆ. ಆಮೇಲೆ ಈಗ ಸ್ವಲ್ಪ ಕೆಲಸ ಇತ್ತು ಪರ್ಸ್ನಲ್, ಈಗ ಜಸ್ಟ್ ಮುಗಿಸ್ಕೊಂಡು ಎಗ್ ರೈಸ್ ತಿನ್ಬೇಕು ಅನ್ನಿಸ್ತಿತ್ತು. ಮನೆಯಲ್ಲೂ ಎಲ್ಲರಿಗೂ ತಿನ್ಬೇಕು ಅನ್ನಿಸ್ತಿತ್ತಂತೆ, ಹಂಗಾಗಿ ಎಗ್ ರೈಸ್ ಕಟ್ಸ್ಕೊ ಹೋಗೋಣ ಅಂತ ಬಂದೆ. ನಾನಿಲ್ಲಿ ತೋರಿಸ್ತೀನಲ್ಲ, ಇವತ್ತು ಹೋಗಿ ತಿಂತಿದ್ದೀವಲ್ಲ, ಅಲ್ಲಿ ಎಗ್ ರೈಸ್ ಮಾತ್ರ ಅಲ್ಟಿಮೇಟು, ನೆಕ್ಸ್ಟ್ ಲೆವೆಲ್. ನನ್ನ ಮಗನ ಹಂಗೆ ಮಾಡೋಕ್ಕಾಗಲ್ಲ ಅಷ್ಟು. ಅಲ್ಲ ಗುರು, ನಮ್ಮ ನಸೀಬೇ ಸರಿ ಇಲ್ಲ, ಅತ್ಲಾಗೆ ಎಗ್ ರೈಸ್ ತಿನ್ನೋಣ ಅಂತ ಬಂದೆ. ಅರೆ ಎಗ್ ರೈಸ್ ಅಂಗಡಿನೇ ಕ್ಲೋಸು. ಸಾರಿ, ಕಾಣ್ತಾ ಇಲ್ಲ. ಫ್ಲ್ಯಾಶ್ ಆಫ್ ಮಾಡಪ್ಪ ನೀನು. ಝೂಮ್. ಏನು ಮಾಡೋಕ್ಕಾಗಲ್ಲ. ಈಗ ಮನೇಲಿ ಮೊಟ್ಟೆ ತಗೊಂಬ, ಅದರಲ್ಲೇ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತಿದ್ದಾರೆ. ಅಣ್ಣ ಇವತ್ತು ನಿಮ್ಮ ಕೈಲಿ ತಿನ್ನಂಗಿಲ್ಲ, ನಾಳೆ ಬರ್ತೀನಿ. ನಾಳೆ ನಮ್ಮನೆಲ್ಲೇ ಚಿಕನ್ ಮಾಡ್ತಾರೆ, ನಾಳಿದ್ದು ಬರ್ತೀನಿ. ಇವಾಗ ಎಗ್ ತಗೊಂಡು ಮನೆ ಕಡೆ ಜೂಟ್ ಹೊಡೆದು ಬಿಡೋಣ. ಅಲ್ಲೊಂದು ಡಜನ್ ಮೊಟ್ಟೆ ಕೊಡಿ. ನಮ್ಮ ಕೆಂಟು ರಿಪೇರಿಗೆ ಬಂದು ಕ್ಯಾನಲ್ಲಿ ಇಟ್ಕೋಗಂಗಾಗಿದೆ ನೀರನ್ನ. ಇದು ಮಧ್ಯಾಹ್ನ ಸಾಮಾನು ತಂದಿದ್ದು, ಇನ್ನೂ ಇಳಿಸಿಲ್ಲ. ಛೇ ನನಗೆ ಡೋರ್ ಹಾಕ್ಬಿಟ್ಟೆ. ಅದು ಡೋರ್ ಹಾಕ್ಬಿಟ್ಟೆ. ಇದು ಹೆಂಗೆ ಗೊತ್ತಾ, ಸಿಂಪಲ್ಲು, ಎಲ್ರಿಗೂ ಗೊತ್ತಿರೋದು ಬಿಡಿ.
ಇವತ್ತಿಗೆ ಎಲ್ಲ ಕೆಲಸನೂ ಮುಕ್ತಾಯ. ಈಗ ಮನೆಗೆ ಹೋಗಿ 7:45, ಅರ್ಧ ಗಂಟೆ ಆ ಕಡೆ ಈ ಕಡೆ ಓಡಾಡ್ಸದೆ 8:30, ಊಟ ಒಂದು 9 ಗಂಟೆ ಅಷ್ಟೊತ್ತಿಗೆ ಆಗ್ಬಿಡುತ್ತೆ. ಇಂಟರ್ನೆಟ್ ಬೇರೆ 2 ದಿವಸ ಆದ್ಮೇಲೆ ಇಂಟರ್ನೆಟ್ ಬೇರೆ ಸಿಕ್ಕೈತೆ. ಫುಲ್ ಉಜ್ಜದೆ ಇವತ್ತು ಕುತ್ಕೊಂಡು. ಫಸ್ಟ್ ಗೇರ್ ಚೇಂಜ್ ಮಾಡ್ಬಿಡ್ತೀನಿ. ಓಕೆ, ಅಲ್ಲ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಚೆಕ್ಕಿಂಗ್ ಮಾಸ್ಟರ್ ಬಂದ. ಈಗ ಎಲ್ಲೆಲ್ಲಿ ಯಾವ ನಾಯಿಗಳು ಮೂಸಿರ್ತವೆ ಎಲ್ಲ ಕಡೆ ಹೋಗಿ ಬರ್ತಾನೆ. ಎಲ್ಲ ತಗೋಗಿ ಮನೆಯೊಳಗೆ ಇಟ್ಬಿಡೋಣ. ಜಸ್ಟು ಏನೋ ವರ್ಕ್ ಮಾಡ್ತಾಯಿದ್ದೆ, ವರ್ಕ್ ಮುಗಿಸಿ ಈಗ ಊಟದ ಸಮಯ. ಬ್ರೋ, ವಾಟ್ ಬ್ರೋ? ಎಗ್ ರೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಂಬಾರ್. ಇಟ್ಸ್ ಓಕೆ. ಇಷ್ಟ ಇವತ್ತಿಗೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.